Good morning, dear students. Now I am going to start with a new chapter, a chapter from your second book, that is Thermal Properties of Materials. I am your Professor Dr. Nagaraj, ಟೀಚಿಂಗ್ ಫಿಸಿಕ್ಸ್ ಇನ್ ಕನ್ನಡ. ಸೊ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದಷ್ಟು ನಿಮಗೆ ಫಿಸಿಕ್ಸನ್ನು ಕಲಿಸ್ಲಿಕ್ಕೆ ನನ್ನ ಆದಷ್ಟು ಸಿನ್ಸಿಯರ್ ಎಫರ್ಟನ್ನು ಹಾಕಿ ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀನಿ. ಈಗ ಥರ್ಮಲ್ ಪ್ರಾಪರ್ಟೀಸ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಇಷ್ಟು ದಿನ ನಾವೇನು ಮಾಡಿದ್ವಿ, ವೆಕ್ಟರ್ ಕ್ವಾಂಟಿಟೀಸ್ ಮತ್ತು ಮೆಕ್ಯಾನಿಕ್ಸ್ ಈ ಥರ ಡಿಸ್ಕಸ್ ಮಾಡ್ಕೊಳ್ತಾ ಹೋದ್ವಿ. ಇನ್ನು ಮುಂದೆ ಹೀಟ್ ರಿಲೇಟೆಡ್ ಸ್ಕೇಲಾರ್ ಕ್ವಾಂಟಿಟೀಸ್, ಆಲ್ಮೋಸ್ಟ್ ಈ ಚಾಪ್ಟ್ರಲ್ಲಿ ಬರೋದೆಲ್ಲ ಸ್ಕೇಲಾರ್ ಕ್ವಾಂಟಿಟೀಸೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು, ಕಂಪೇರ್ ಟು ದೋಸ್ ಚಾಪ್ಟರ್ಸ್, ದೀಸ್ ಚಾಪ್ಟರ್ಸ್ ಆರ್ ನಾಟ್ ದಟ್ ಕಾಂಪ್ಲಿಕೇಟೆಡ್, ಮೇನ್ಲಿ ಬಿಕಾಸ್ ದೀಸ್ ಆರ್ ಆಲ್ ಸ್ಕೇಲಾರ್ ಕ್ವಾಂಟಿಟೀಸ್. ಅಡಿಷನ್ ಆಗಲಿ, ಮಲ್ಟಿಪ್ಲಿಕೇಶನ್ ಆಗಲಿ ಅಥವಾ ಸಬ್ಟ್ರಾಕ್ಷನ್ ಆಗಲಿ, ಇವೆಲ್ಲ ನಮಗೆ ಫೆಮಿಲಿಯರ್ ಆಗಿರುವಂಥ ಆಪರೇಷನ್ಸ್ ಆಗಿರೋದ್ರಿಂದ ಅಂಥ ಟಫ್ ಅಂತ ಅನ್ಸೋದಿಲ್ಲ. ಆಯಿತಾ, ಬನ್ನಿ ನೋಡೋಣ ಥರ್ಮಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ. ಈಗ ಥರ್ಮಲ್ ಪ್ರಾಪರ್ಟೀಸ್ಗೆ ಹೋಗೋ ಮುಂಚಿತವಾಗಿ ಒಂದು ಸ್ವಲ್ಪ ಇಂಟ್ರೊಡಕ್ಷನನ್ನು ಕೊಡ್ತೀನಿ. ನೋಡಿ, ನಮ್ಮ ಡೇ ಟು ಡೇ ಲೈಫಲ್ಲಿ ಹೀಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೀಟ್ ಅನ್ನೋ ಪದದಿಂದನೇ ಶುರು ಮಾಡ್ತೀವಿ. ಅಮ್ಮ ನೀರು ಕಾದಿದೆಯಾ ಸ್ನಾನ ಮಾಡಲಿಕ್ಕೆ ಅಂತೀವಿ. ಅಂದರೆ ಅಲ್ಲಿ ನೀರು ಕಾಯಬೇಕು ಅಂತಂದರೆ ಹೀಟ್ ಇರಬೇಕಲ್ವಾ. ಅಥವಾ ತಿಂಡಿ ಬಿಸಿಯಾಗಿರ್ಬೇಕಾದ್ರೆ ತಿನ್ನು ಅಂತ ಹೇಳ್ತಾರೆ ಅಮ್ಮ. ಇಲ್ಲಮ್ಮ ಸ್ವಲ್ಪ ತಣ್ಣಗಾಗಲಿ, ನನ್ನ ಟೈಮ್ ಆಗ್ತಾ ಇದೆ, ಅಷ್ಟೊತ್ತಿಗೆ ನಾನು ರೆಡಿ ಆಗೋಗ್ಬಿಡ್ತೀನಿ, ಡ್ರೆಸ್ ಹಾಕೊಂಡ್ಬಿಡ್ತೀನಿ ಅಥವಾ ಬುಕ್ಸ್ ಜೋಡಿಸ್ಕೋತೀನಿ ಅಂತ ಹೇಳ್ತೀರಾ. ಆಮೇಲೆ ಮನೆಯಿಂದ ಹೊರಗಡೆ ಬಂದ್ರಿ, ಕಾಲೇಜಿಗೆ ಹೊರಟ್ರಿ, ಏನೋ ಇವತ್ತು ತುಂಬ ಬಿಸಿಲಿದೆಯಲ್ಲ, ಏನು ಇಷ್ಟೊಂದು ಬಿಸಿಲಿದೆ, ಓ ಸಖತ್ ಸೆಕೆ ಆಗ್ತಾ ಇದೆ ಅಂತ ಅಂತೀವಿ. ಅಥವಾ ಚಳಿಗಾಲದಲ್ಲಿ ತುಂಬ ಚಳಿ ಆಗ್ತಿದೆ ಅಂತೇಳಿ ಏನೋ ಸ್ವೆಟರ್ಸ್ ಹಾಕೋತೀವಿ, ಮಫ್ಲರ್ ಕಟ್ಕೋತೀವಿ, ಗ್ಲೌಸ್ ಹಾಕೋತೀವಿ. ಆಮೇಲೆ ಏನೋ ಹುಷಾರಿಲ್ಲ ಅಂತಂದಾಗ ಟೆಂಪ್ರೇಚರ್ ಜಾಸ್ತಿ ಆಯಿತು, ನನ್ನ ಮೈ ಯಾಕೋ ಬಿಸಿ ಆಗಿದೆ ಅಂತ ಹೇಳ್ತೀವಿ. ಆಮೇಲೆ ಪಾನಿಪುರಿ ತಿನ್ನೋಕೆ ಹೋಗ್ತೀವಿ, ಅಲ್ಲಿ ಬಿಸಿ ಇಟ್ಕೊಡಪ್ಪ, ಮಸಾಲೆ ಪುರಿ ಸ್ವಲ್ಪ ಬಿಸಿ ಇರಲಿ ಅಂತೀವಿ. ಹೋಟೆಲ್ಗೆ ಹೋದಾಗ ನಾವು ಬಿಸಿ ದೋಸೆ ಕೇಳ್ತೀವಿ. ಕೆಲವೊಂದು ವಸ್ತುಗಳನ್ನು ಬಿಸಿಯಾಗಿ ಇರೋದನ್ನೇ ಇಷ್ಟಪಡ್ತೀವಿ, ಕೆಲವೊಂದನ್ನು ತಣ್ಣಗಿರೋದನ್ನೇ ಇಷ್ಟಪಡ್ತೀವಿ. ಈಗ ಐಸ್ ಕ್ರೀಮ್ ಯಾರಾದರೂ ಬಿಸಿ ಇರೋದನ್ನ ತಿಂತಾರ? ಚಾನ್ಸೇ ಇಲ್ಲ ಅಲ್ವಾ. ಅದೇ ಕಾಫಿ, ಬಿಸಿ ಕಾಫಿನೇ ಬೇಕು. ಬಾದಾಮ್ ಮಿಲ್ಕ್, ಕೋಲ್ಡ್ ಬಾದಾಮ್ ಮಿಲ್ಕ್ ಬೇಕು. ಹೀಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ಈ ಬಿಸಿ ಅನ್ನೋದನ್ನು, ತಣ್ಣಗಿರೋದನ್ನು ಅಂದರೆ ಹಾಟ್ ಅಂಡ್ ಕೋಲ್ಡ್ ಅನ್ನೋ ಪದಗಳನ್ನು ಸಾಕಷ್ಟು ಬಳಸ್ತಾನೆ ಇರ್ತೀವಿ. ಒಂದಂತೂ ಸತ್ಯ, ಈ ಬಿಸಿ ಅನ್ನೋದಾಗ್ಲಿ ತಣ್ಣಗಿರೋದು ಅನ್ನೋದಾಗ್ಲಿ ಅದು ಹಿಂಗೆ ಅಂತ ಡೆಫಿನೆಟ್ ಆಗಿಲ್ಲ. ಇಟ್ ಈಸ್ ಓನ್ಲಿ ಕಂಪ್ಯಾರಿಟಿವ್. ಈಗ ಐಸ್ ಕ್ಯೂಬಿಗೆ ಹೋಲಿಸ್ಕೊಂಡ್ರೆ ಲೋಟದಲ್ಲಿರೋ ನೀರು ಬಿಸಿ, ಆ ಲೋಟದಲ್ಲಿರೋ ನೀರಿಗೆ ಹೋಲಿಸ್ಕೊಂಡ್ರೆ ಕುದಿತಾ ಇರೋ ನೀರು ಬಿಸಿ, ಕುದಿತಾ ಇರೋ ನೀರಿಗೆ ಹೋಲಿಸ್ಕೊಂಡ್ರೆ ಕೆಂಪುಗೆ ಕಾದಿರೋ ಕಬ್ಬಣ ಬಿಸಿ. ಅರ್ಥ ಆಯ್ತಾ? ಈ ಥರ ರಿಲೇಟಿವ್ ಪ್ಯಾರಾಮೀಟರ್ಸ್ ಇವನ್ನೆಲ್ಲ ನಾವು ತಿಳಿತಾ ಹೋಗಬೇಕು. ಕೆಲವೊಂದು ವಸ್ತುಗಳು ಯಾಕೆ ಬೇಗ ಬಾಯಿಲ್ ಆಗ್ತವೆ, ಕೆಲವೊಂದು ಯಾಕೆ ತುಂಬ ಲೇಟಾಗಿ ಬಾಯಿಲ್ ಆಗ್ತವೆ, ಕೆಲವು ವಸ್ತುಗಳಲ್ಲಿ ಹೀಟ್ ಯಾಕೆ ತುಂಬ ಫಾಸ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ, ಕೆಲವರಲ್ಲಿ ಫಾಸ್ಟಾಗಿ ಹೋಗೋದೇ ಇಲ್ಲ, ಏನು ಇವಕ್ಕೆಲ್ಲ ಕಾರಣ ಏನು, ಇದನ್ನೆಲ್ಲ ಕಲಿಬೇಕಾದ್ರೆ ಯು ಶುಡ್ ಹ್ಯಾವ್ ವಾಟ್ ಈಸ್ ನೋನ್ ಆಸ್ ನಾಲೆಡ್ಜ್ ಆಫ್ ಥರ್ಮಲ್ ಪ್ರಾಪರ್ಟೀಸ್. ಥರ್ಮಲ್ ಪ್ರಾಪರ್ಟೀಸ್ ಹೋಗೋ ಮುಂಚೆ ಇನ್ನೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗ್ಸನ್ನು ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ನೋಡಿ, ಈ ಡೈಮಂಡ್ ಇದೆಯಲ್ಲ, ಡೈಮಂಡ್ ಬಂದ್ಬಿಟ್ಟು ಇಟ್ ಈಸ್ ಎ ವೆರಿ ಗುಡ್ ಥರ್ಮಲ್ ಕಂಡಕ್ಟರ್, ವೆರಿ ಗುಡ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್. ಏನು ಸರ್ ಹಿಂಗಂದ್ರೆ ಇನ್ಸುಲೇಟರ್ ಮತ್ತು ಕಂಡಕ್ಟರ್ ಅಂದರೆ ಏನು ಸರ್? ಬಹಳ ಸಿಂಪಲ್. ಏನಾದರೂ ಹರಿಲಿಕ್ಕೆ ಬಿಟ್ಟರೆ ಅದು ಕಂಡಕ್ಟರು, ಹರಿಲಿಕ್ಕೆ ಬಿಡದೆ ತಡೆದ್ರೆ ಅದು ಇನ್ಸುಲೇಟರ್. ಅರ್ಥ ಆಯ್ತಾ? ಈಗ ಕರೆಂಟನ್ನು ಹರಿಲಿಕ್ಕೆ ಬಿಟ್ಟರೆ ಅದು ಕಂಡಕ್ಟರು, ಕರೆಂಟನ್ನು ಸ್ಟಾಪ್ ಮಾಡಿರೋದು ಇನ್ಸುಲೇಟರ್. ಹಾಗೆಯೇ ಹೀಟನ್ನು ಫ್ಲೋ ಆಗಲಿಕ್ಕೆ ಬಿಟ್ಟರೆ ಅದು ಕಂಡಕ್ಟರು, ಇಲ್ಲ ಅಂದರೆ ಇನ್ಸುಲೇಟರ್. ಇವಾಗ ನೀವು ಒಂದು ಕಬ್ಬಿಣದ ರಾಡನ್ನು ತಗೊಳ್ಳಿ, ಬೆಂಕಿಗೆ ಹಿಂಗೆ ಹಿಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡಿರಿ. ಆಯ್ತಾ? ಈಗ ಒಂದು ಕಬ್ಬಿಣದ ರಾಡನ್ನು ಬೆಂಕಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿರಿ, ಸ್ವಲ್ಪ ಹೊತ್ತಿಗೆ ನಿಮ್ಮ ಕೈ ಸುಡಲಿಕ್ಕೆ ಶುರು ಆಗುತ್ತೆ. ಅಂದರೆ ಆ ಬೆಂಕಿ, ಅಂದರೆ ಹೀಟ್ ಅನ್ನೋದು ಆ ರಾಡ್ನ ಮೂಲಕ ಫ್ಲೋ ಆಗ್ತಾ ಇದೆ. ಸೊ ರಾಡ್ ಈಸ್ ಅಲೋಯಿಂಗ್ ದಟ್ ಹೀಟ್ ಟು ಫ್ಲೋ. ಅದ್ರ ಬದಲಿಗೆ ಈ ಥರದೊಂದು ಮರದ ಕಡ್ಡಿನ ಬೆಂಕಿನಲ್ಲಿ ಹಿಂಗಿಡಿ, ಎಷ್ಟೊತ್ತು ಇಟ್ಕೊಂಡ್ರು ಕೂಡ ನಿಮ್ಗೇನು ಇಲ್ಲಿ ಬಿಸಿ ಆಗೋದಿಲ್ಲ, ಆದರೆ ಆ ಕಡ್ಡಿನೇ ಸುಟ್ಕೊಂಡು ಬರ್ತಾ ಇರುತ್ತೆ. ಸೊ ದಿಸ್ ಡಸ್ ನಾಟ್ ಅಲೋ ದ ಹೀಟ್ ಟು ಫ್ಲೋ. ಸೊ ದಿಸ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಆರ್ ಇಟ್ ಈಸ್ ಇನ್ಸುಲೇಟರ್. ಅರ್ಥ ಆಯ್ತಾ? ಸೊ ಹೀಟನ್ನು ಹರಿಲಿಕ್ಕೆ ಬಿಟ್ಟರೆ ಅದು ಹೀಟ್ ಕಂಡಕ್ಟರ್, ಹೀಟನ್ನು ಹರಿಲಿಕ್ಕೆ ಬಿಡದೆ ಹೋದರೆ ಅದು ಹೀಟ್ ಇನ್ಸುಲೇಟರ್. ಅದೇ ಥರ ಕರೆಂಟ್ ಕೂಡ. ಈಗ ಡೈಮಂಡ್ ಬಗ್ಗೆ ಹೇಳ್ತಾ ಇದೆ. ಡೈಮಂಡ್ ನಾರ್ಮಲಿ ಏನು ಗೊತ್ತಾ, ಒಂದು ವಿಷಯ ಗೊತ್ತಾ ನಿಮಗೆ, ಯಾವ ವಸ್ತುಗಳು ಕರೆಂಟನ್ನು ಹರಿಲಿಕ್ಕೆ ಬಿಡ್ತಾವೋ ಅವು ಹೀಟನ್ನು ಹರಿಲಿಕ್ಕೆ ಬಿಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಐರನ್ ರಾಡ್ ಹೇಳಿದ್ನಲ್ಲ, ಐರನ್ ರಾಡಲ್ಲಿ ಹೀಟ್ ಫ್ಲೋ ಆದಂಗೆ ಕರೆಂಟ್ ಕೂಡ ಫ್ಲೋ ಆಗುತ್ತೆ. ಅಲ್ಯೂಮಿನಿಯಂ ವೈರ್ ಹೀಟ್ ಫ್ಲೋ ಆದಂಗೆ ಎಲೆಕ್ಟ್ರಿಕ್ ಕರೆಂಟ್ ಕೂಡ ಫ್ಲೋ ಆಗುತ್ತೆ. ಕಾಪರ್ ವೈರ್ ಹೀಟು ಫ್ಲೋ ಆಗುತ್ತೆ, ಕರೆಂಟು ಫ್ಲೋ ಆಗುತ್ತೆ. ಸಿಲ್ವರ್, ಗೋಲ್ಡ್, ಬ್ರಾಸ್ ಯಾವ್ದು ಬೇಕಾದ್ರೂ ತಗೊಳ್ಳಿ, ದೇ ಆಲ್ ಆರ್ ವೆರಿ ಗುಡ್ ಹೀಟ್ ಕಂಡಕ್ಟರ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಸೊ ಡೈಮಂಡಿಗೆ ಬಂದರೆ ಇದು ಸ್ವಲ್ಪ ಡಿಫರೆಂಟ್ ಆಗಿದೆ. ಡೈಮಂಡು ನೆವರ್ ಅಲೋ ದಿ ಕರೆಂಟ್ ಟು ಫ್ಲೋ. ಅದರಲ್ಲಿ ನೀನು ಎಷ್ಟು ಕರೆಂಟ್ ಪಾಸ್ ಮಾಡಿ, ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ರು ಕೂಡ ಅದು ಕರೆಂಟನ್ನು ಒಂದು ಚೂರು ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಇಷ್ಟುದ ಒಂದು ಡೈಮಂಡ್ ಪೀಸ್ ಇದೆ ಅಂತ ಇಟ್ಕೊಳ್ಳಿ, ಈ ಕಡೆಯಿಂದ ನೀವು ವೋಲ್ಟೇಜ್ ಅಪ್ಲೈ ಮಾಡಿದರೆ, ಲೆಟ್ ಅಸ್ ಸೇ ದಿಸ್ ಈಸ್ ಎ ಪೀಸ್ ಆಫ್ ಡೈಮಂಡ್, ಇದನ್ನು ನಾನು ತಗೊಂಬಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಹೀಗೆ ಎಷ್ಟು
ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ರು ಇಲ್ಲಿಂದ ಇಲ್ಲಿ ಕರೆಂಟ್ ಹೋಗೋದೇ ಇಲ್ಲ. ಇಟ್ ನೆವರ್ ಅಲೋಸ್ ದಿ ಕರೆಂಟ್ ಟು ಫ್ಲೋ. 1 ವೋಲ್ಟ್ ಅಲ್ಲ, 1000 ವೋಲ್ಟ್ ಅಲ್ಲ, 1,00,000 ವೋಲ್ಟ್ ಅಪ್ಲೈ ಮಾಡಿದ್ರು ಕೂಡ ಕರೆಂಟ್ ಡೈಮಂಡ್ ನೆವರ್ ಅಲೋಸ್ ದಿ ಕರೆಂಟ್ ಟು ಫ್ಲೋ. ಹಂಗಿದ್ದಾಗ ಇಟ್ ಶುಡ್ ನಾಟ್ ಅಲೋ ಹೀಟ್ ಆಲ್ಸೋ ಟು ಫ್ಲೋ ಅಲ್ವಾ. ಕರೆಂಟನ್ನು ಸ್ಟಾಪ್ ಮಾಡಿದ ಮೇಲೆ ಹೀಟನ್ನು ಸ್ಟಾಪ್ ಮಾಡಬೇಕಲ್ವಾ. ನೋಡಿ ಇಲ್ಲೇ ಇರೋದು ವಿಚಿತ್ರ. ಇದನ್ನೇ ನಾವು ನೇಚರ್ ಅಂತ ಹೇಳೋದು. ಡೈಮಂಡ್ ಕರೆಂಟನ್ನು ಬಿಡಲ್ಲ, ಆದರೆ ಹೀಟನ್ನು ಈಸಿಯಾಗಿ ಬಿಟ್ಬಿಡುತ್ತೆ. ಇಟ್ ಅಲೋಸ್ ಥರ್ಮಲ್ ಎನರ್ಜಿ ಟು ಫ್ಲೋ ವೆರಿ ಕ್ವಿಕ್ಲಿ. ಯಾಕೆ ನಾವು ಡೈಮಂಡ್ ಬಗ್ಗೆ ತಿಳ್ಕೋಬೇಕು? ಆ ತಿಳ್ಕೊಳ್ಳೋ ಪ್ರೋಸೆಸ್ಸನ್ನೇ ನಾವು ಈ ಥರ್ಮಲ್ ಪ್ರಾಪರ್ಟೀಸ್ ಅಂತ ಹೇಳೋದು. ಡೈಮಂಡ್ ಈಸ್ ಎ ವೆರಿ ಗುಡ್ ಥರ್ಮಲ್ ಕಂಡಕ್ಟರ್, ವೆರಿ ಬ್ಯಾಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಎಲೆಕ್ಟ್ರಿಕ್ ಕರೆಂಟನ್ನು ಸ್ಟಾಪ್ ಮಾಡುತ್ತೆ, ಹೀಟನ್ನು ಬಿಡುತ್ತೆ. ಇನ್ಫ್ಯಾಕ್ಟ್ ಯಾವುದೋ ಬುಕ್ಕಲ್ಲಿ ಓದಿದೆ, ಹಿಂದಿನ ಕಾಲದಲ್ಲಿ ಜನ ಮೊದಲು ತುಂಬ ಹಿಂದೆ ಡೈಮಂಡನ್ನು ಹೆಂಗೆ ಟೆಸ್ಟ್ ಮಾಡ್ತಾ ಇದ್ರಂತೆ ಗೊತ್ತಾ? ಡೈಮಂಡ್ ಈಗ ನೀವು ನಾರ್ಮಲಿ ಡೈಮಂಡ್ಗೂ ಗ್ಲಾಸ್ಗೂ ತಕ್ಷಣಕ್ಕೆ ನೋಡಿದ್ರೆ ಏನೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಇಟ್ ಈಸ್ ಲೈಕ್ ಆರ್ಡಿನರಿ ಗ್ಲಾಸ್ ಪೀಸ್ ಓನ್ಲಿ. ಅದು ನಿಜವಾಗ್ಲೂ ಡೈಮಂಡಾ ಅಂತ ಗೊತ್ತಾಗಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಪ್ರಾಪರ್ ಕಟ್, ದೆನ್ ಓನ್ಲಿ ಇಟ್ ವಿಲ್ ಗ್ಲಿಟರ್. ಆ ಥರ ಮಾಡೋಕ್ಕೆ ಮುಂಚಿತವಾಗಿ ಒಂದು ಡೈಮಂಡನ್ನು ತಂದು ನಿನ್ನ ಕೈ ಕೊಟ್ಟರೆ ನೀನು ಅದು ಡೈಮಂಡ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವೊಂದು ಟೆಸ್ಟ್ಗಳ ಮೂಲಕ ಅದನ್ನು ಡೈಮಂಡ್ ಅಂತ ಕಂಡುಹಿಡಿಬೋದು. ಹಿಂದಿನ ಕಾಲದಲ್ಲಿ ಯಾವ ಥರ ಟೆಸ್ಟ್ ಮಾಡೋರಂತೆ ಗೊತ್ತಾ? ಕೇಳಿಸ್ಕೊಳ್ಳಿ, ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಆ ಪೀಸ್ ಏನಾದರೂ ಅಂತ ಅಂದ್ಕೊಟ್ಟು ನೋಡಪ್ಪ ಇದು ಡೈಮಂಡ್ ಹೌದಾ ಅಲ್ವಾ ಅಂತ ಕೇಳಿದರೆ ಅವ್ರು ಏನು ಮಾಡೋರಂತೆ, ನೀಟಾಗಿ ಒರೆಸ್ಬಿಟ್ಟು ಬಟ್ಟೆ ತೊಗೊಂಡು ಅಥವಾ ನೀರೆಲ್ಲ ತೊಳೆದ್ಬಿಟ್ಟು ನಾಲ್ಗೆ ಮೇಲೆ ಇಟ್ಕೊಳ್ಳೋರಂತೆ. ನಾಲ್ಗೆ ಮೇಲೆ ಇಟ್ಕೊಂಡಾಗ ಏನಾಗ್ತಿತ್ತು, ಅದು ನಿಜವಾಗ್ಲೂ ಡೈಮಂಡ್ ಆಗಿದ್ರೆ ಇಟ್ಕೊಂಡು ತಕ್ಷಣ ನಾಲ್ಗೆ ತಣ್ಣಗೆ ಆಗ್ತಾ ಇತ್ತು. ಲೈಕ್ ಇಫ್ ಯು ಕೀಪ್ ಐಸ್ ಕ್ಯೂಬ್ ಆನ್ ಯುವರ್ ಟಂಗ್, ವಾಟ್ ಹ್ಯಾಪನ್ಸ್, ಯು ಫೀಲ್ ಕೋಲ್ಡ್. ಇಲ್ಲಿ ಇಟ್ಕೋತಿರಲ್ಲ ಅಲ್ಲಿ ತಣ್ಣಗಾಗುತ್ತೆ. ಯಾಕೆ ತಣ್ಣಗಾಗುತ್ತೆ ನಾಲ್ಗೆ ಮೇಲೆ ಐಸ್ ಕ್ಯೂಬ್ ಇಟ್ಕೊಂಡ್ರೆ? ಬಿಕಾಸ್ ಐಸ್ ಈಸ್ ಟೇಕಿಂಗ್ ಹೀಟ್ ಅವೇ ಫ್ರಮ್ ಯುವರ್ ಟಂಗ್. ನಾಲ್ಗೆಯಿಂದ ಹೀಟನ್ನು ಸಕ್ ಮಾಡಿಬಿಡುತ್ತೆ, ಅವಾಗ ನಾಲ್ಗೆ ತಣ್ಣಗಾಗುತ್ತೆ. ಐಸ್ ಈಸ್ ಎ ವೆರಿ ಗುಡ್ ಹೀಟ್ ಕಂಡಕ್ಟರ್. ಅದೇ ಥರ ಡೈಮಂಡನ್ನು ಇಟ್ಕೊಂಡಾಗ ಡೈಮಂಡ್ ವಾಸ್ ಟೇಕಿಂಗ್ ಹೀಟ್ ಫ್ರಮ್ ದ ಟಂಗ್. ನಿಜವಾಗ್ಲೂ ಅದು ಡೈಮಂಡ್ ಆಗಿದ್ದರೆ ಅದು ಹೀಟನ್ನು ಸಕ್ ಮಾಡ್ತಿತ್ತು, ಹೀಟನ್ನು ಎಳೆದು ಹೊರಗಡೆ ಬಿಸಾಕ್ತಾ ಇತ್ತು. ಹಾಗಾಗಿ ನಾಲ್ಗೆ ಆ ಜಾಗ ತಣ್ಣಗಾಗ್ತಾ ಇತ್ತು. ಅವಾಗ ಅವ್ರು ಹೇಳೋರು ಇದು ನಿಜವಾಗ್ಲೂ ಡೈಮಂಡ್ ಅಪ್ಪ ಅಂತ. ಈ ಥರ ನೋಡಿ, ಇದು ಥರ್ಮಲ್ ಪ್ರಾಪರ್ಟಿ ಆಫ್ ದ ಡೈಮಂಡನ್ನು ಅವರು ಡೈಮಂಡನ್ನು ಟೆಸ್ಟ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು. ಈ ಥರದ್ದೆಲ್ಲ ಸಾಕಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ಈ ಥರ್ಮೋಡೈನಮಿಕ್ಸಲ್ಲಿ, ಥರ್ಮಲ್ ಪ್ರಾಪರ್ಟೀಸಲ್ಲಿ ಬಂದಾಗ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಮನೆಯಲ್ಲಿ ಮಾಡ್ಬೋದು, ಬೇಕಾದ್ರೆ ಒಂದು ಎಕ್ಸ್ಪರಿಮೆಂಟನ್ನೇ ಮಾಡ್ಬೋದು. ನಿಮ್ಮ ಮನೇಲಿ ಫ್ರಿಡ್ಜ್ ಇದೆಯಲ್ವಾ, ಫ್ರಿಡ್ಜಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಐಸ್ ಕ್ಯೂಬ್ಸ್ ಮಾಡಲಿಕ್ಕೆ ಒಂದು ಟ್ರೇ ಇರುತ್ತೆ ನೋಡಿ, ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಅದನ್ನು ಫ್ರಿಡ್ಜಲ್ಲಿ ಇಡಿ. ಒಂದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಆದಮೇಲೆ ಸುಮ್ಮನೆ ಹೊರಗಡೆ ತಗೊಂಡು ಮುಟ್ಟಿ ನೋಡಿ, ಮೇಲ್ಗಡೆ ಭಾಗ ಆಲ್ರೆಡಿ ಐಸ್ ಫಾರ್ಮೇಷನ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ನೀವು ಹಿಂಗೆ ಚುಚ್ಚಿದ್ರೆ ಆ ಮೇಲ್ಗಡೆ ಏನು ಲೇಯರ್ ಫಾರ್ಮ್ ಆಗಿರುತ್ತಲ್ಲ ಅದು ಬ್ರೇಕ್ ಆಗಿ ಒಳಗಡೆ ಇನ್ನೂ ನೀರು ಹಾಗೆ ಇರುತ್ತೆ. ಅಂದರೆ ಐಸ್ ಫಾರ್ಮೇಷನ್ ಅಂದರೆ ವಾಟರ್ ಫ್ರೀಸಸ್ ಫ್ರಮ್ ದ ಟಾಪ್ ಟು ದ ಬಾಟಮ್, ನಾಟ್ ಫ್ರಮ್ ಬಾಟಮ್ ಟು ದ ಟಾಪ್. ಯಾಕೆ ಹಂಗೆ ಆಗುತ್ತೆ? ಹಿಂಗೆ ಆಗೋದ್ರಿಂದ ನಮ್ಗೆ ಏನು ಉಪಯೋಗ ಇದೆ ಇಲ್ಲಿ ತಿಳ್ಕೋತೀವಿ. ಇದನ್ನು ನಾವು ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಇದರಿಂದ ಏನು ಉಪಯೋಗ ಇದೆ ಗೊತ್ತಾ? ಇನ್ಫ್ಯಾಕ್ಟ್ ದಿಸ್ ಬ್ಯೂಟಿಫುಲ್ ಪ್ರಾಪರ್ಟಿ ಆಫ್ ವಾಟರ್ ಹೆಲ್ಪ್ಸ್ ಮೆರೈನ್ ಲೈಫ್ ಟು ಸರ್ವೈವ್. ನಿಮಗೆ ಅರ್ಥದಲ್ಲಿ ಪೋಲಾರ್ ರೀಜನ್ಸ್ ಅಂತ ಇದಾವಲ್ಲ, ನಾರ್ತ್ ಪೋಲ್, ಸೌತ್ ಪೋಲ್, ಅಂಟಾರ್ಟಿಕಾ, ಆರ್ಟಿಕಾ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ನೀರು ಬೇಗ ಫ್ರೀಸ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀರು ಫುಲ್ ಫ್ರೀಸ್ ಆಗಿಬಿಟ್ರೆ ಕೆಳಗಡೆ ಇರೋ ಮೀನು ಅಥವಾ ಇನ್ನು ಯಾವುದೇ ಅಕ್ವಾಟಿಕ್ ಲೈಫು ಸತ್ತೋಗ್ಬೇಕಲ್ವಾ? ಆದರೆ ಏನೂ ಸಾಯೋದಿಲ್ಲ, ಎಲ್ಲ ಹ್ಯಾಪಿಲಿ ದೇ ಆರ್ ಲಿವಿಂಗ್ ಅಂಡರ್ ದಿ ಸ್ಲೈಸ್ ಆಫ್ ಐಸ್. ಇಟ್ ಈಸ್ ಬಿಕಾಸ್ ಆಫ್ ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್. ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ರೈಲ್ವೆ ಟ್ರ್ಯಾಕ್ಸ್ ನೋಡಿರ್ಬೇಕು ನೀವು. ರೈಲ್ವೆ ಟ್ರ್ಯಾಕ್ಸ್ಗಳ ಮಧ್ಯೆ 2 ಟ್ರ್ಯಾಕ್ಗಳ ಮಧ್ಯೆ ಗ್ಯಾಪ್ ಬಿಟ್ಟಿರ್ತಾರೆ. ಯಾಕೆ ಗ್ಯಾಪ್ ಬಿಡಬೇಕು ಸರ್? ಪೂರ್ತಿ ಜೋಡಿಸ್ಬಿಟ್ಟು ಹಿಂಗೆ ನೀಟಾಗಿ ಜೋಡಿಸಿದ್ರೆ ಹಾಕಿದ್ರೆ ಆಗೋದಿಲ್ವಾ? ಅಥವಾ ನೀಟಾಗಿ ಹೀಟ್ರ್ ಆಗೋದಿಲ್ವಾ? ಇಲ್ಲ, ಅದು ಆಗಬಾರ್ದು. ಹಂಗೆ ಮಾಡ್ತು ಅಂತಂದರೆ ತುಂಬ ದೊಡ್ಡ ಆಕ್ಸಿಡೆಂಟೇ ಆಗೋಗ್ಬಿಡುತ್ತೆ, ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ. ಸೊ ಆಗಬಾರ್ದು ಅಂತಂದರೆ ಈ ಥರ ಗ್ಯಾಪ್ ಬಿಡಲೇಬೇಕು. ಏನಾಗುತ್ತೆ ಸರ್? ಏನು ಫಿಸಿಕ್ಸ್ ಏನು ಹೇಳುತ್ತೆ ಸರ್ ಇದ್ರ ಬಗ್ಗೆ? ವಿ ವಿಲ್ ಲರ್ನ್ ಹಿಯರ್, ಆಯಿತಾ? ಆಮೇಲೆ ಹಿಂದಿನ ಕಾಲದಲ್ಲಿ, ಇವಾಗ ಆಲ್ಮೋಸ್ಟ್ ಔಟ್ಡೇಟ್ ಆಗಿದೆ, ಬಟ್ ಈ ಮೊದಲೆಲ್ಲ ಏನಾಗೋದು ಗೊತ್ತಾ? ನಿಮ್ಮ ತಾತ ಅಥವಾ ಅಜ್ಜಿ ಅಥವಾ ಅಪ್ಪ ಕೇಳಿ ವಾಲ್ ಕ್ಲಾಕ್ ಅಂದರೆ ಏನು ಅಂತ. ವಾಲ್ ಕ್ಲಾಕಲ್ಲಿ ಒಂದು ಪೆಂಡ್ಯುಲಮ್ ಇರೋದು, ಆಯಿತಾ? ಹೀಗೆ ನೀಡ್ಲ್ಸ್ ಇರೋದು, ಆಯಿತಾ? 12, 3, 6, 9 ಹೀಗೆ. ಸೊ ಈ ಪೆಂಡ್ಯುಲಮ್ ಆಸಿಲೇಟ್ ಆದಂಗೆಲ್ಲ ನೀಡ್ಲು ಮುಂದಕ್ಕೆ ಹೋಗಿ ಇದನ್ನು ವಾಲ್ ಕ್ಲಾಕ್ ಅಂತ ಕರೀತಾರೆ, ಪೆಂಡ್ಯುಲಮ್ ಕ್ಲಾಕ್ ಅಂತ ಕರೀತಾರೆ. ಈ ಪೆಂಡ್ಯುಲಮ್ ಕ್ಲಾಕ್ಗಳು ಸಮ್ಮರಲ್ಲಿ ಏನಾಗುತ್ತೆ? ನಿಧಾನಕ್ಕೆ ಮೂವ್ ಆಗ್ತವೆ. ವಿಂಟರಲ್ಲಿ ಫಾಸ್ಟಾಗಿ ಮೂವ್ ಆಗ್ತವೆ. ಸೊ ಸಮ್ಮರಲ್ಲಿ ವಾಚ್ ಸ್ಲೋ ಆಗಿ ರನ್ ಆಗುತ್ತೆ, ವಿಂಟರಲ್ಲಿ ಫಾಸ್ಟಾಗಿ ರನ್ ಆಗುತ್ತೆ. ಯಾಕೆ ಸರ್? ಏನು ಫಿಸಿಕ್ಸ್ ಏನು ಹೇಳುತ್ತೆ ಸರ್ ಇದ್ರ ಬಗ್ಗೆ? ವಿ ವಿಲ್ ಲರ್ನ್ ಹಿಯರ್. ಆಕ್ಚುಲಿ ಇದನ್ನು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಎಕ್ಸ್ಪ್ಲೈನ್ ಮಾಡಬಹುದು. ವಿಲ್ ಕಮ್ ಟು ಒನ್ ಮೋರ್ ಕಾನ್ಸೆಪ್ಟ್. ಇವಾಗ ನಿಮ್ಗೆ
ನಮಗೆ ವಾಟರ್ ಬಂದ್ಬಿಟ್ಟು ಇಟ್ ಈಸ್ ಎ ವೆರಿ ಗುಡ್ ಕೂಲೆಂಟ್. ನೀವು ಕಾರ್ ರೇಡಿಯೇಟರ್ ಇರ್ಬೋದು ಅಥವಾ ಎ ಸಿ ಇರ್ಬೋದು, ಎಲ್ಲೇ ನೋಡಿ ನೀರನ್ನು ಉಪಯೋಗಿಸ್ತಾರೆ. ಯಾಕೆ? ಬಿಕಾಸ್ ಇಟ್ ಈಸ್ ಏಬಲ್ ಟು ಅಬ್ಸರ್ವ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಫ್ರಮ್ ದ ಸರೌಂಡಿಂಗ್. ಅಂಡ್ ಆಲ್ಸೋ ನಾಟ್ ಓನ್ಲಿ ದಟ್, ಇಟ್ ವಿಲ್ ಗಿವ್ ಔಟ್ ವೆರಿ ಸ್ಲೋಲಿ. ಹೀಟ್ ಅನ್ನು ನಿಧಾನಕ್ಕೆ ಹೊರಗಡೆ ಬಿಡುತ್ತೆ. ಒಂದು ಕೆಲಸ ಮಾಡಿ, ನೀವು ರಾತ್ರಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಡಿ, ಆಯ್ತಾ, ಚೆನ್ನಾಗಿ ಕುದಿಯೋ ಥರ ಕಾಯಿಸಿಡಿ. ಬೆಳಿಗ್ಗೆ ಆದರೂ ಕೂಡ ಅದು ಬಿಸಿ ಇರುತ್ತೆ. ಅಂದರೆ ಫುಲ್ ಬಿಸಿ ಇರೋದಿಲ್ಲ, ಹಂಗಂತೇಳಿ ನಾರ್ಮಲ್ಗೂ ಬಂದಿರೋದಿಲ್ಲ, ಇನ್ನೂ ಸ್ವಲ್ಪ ಬಿಸಿ ಇದ್ದೇ ಇರುತ್ತೆ. ಇದನ್ನ ಆಲ್ರೆಡಿ ಮೋಸ್ಟ್ಲಿ ಮಾಡಿರ್ತೀರ. ಕೋವಿಡ್ ಟೈಮಲ್ಲೆಲ್ಲ ಬಿಸಿ ನೀರು ಕುಡಿತಾ ಇದ್ರಲ್ಲ, ಆ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇಲ್ಲಿ ಎಲ್ಲ ಕಡೆಗೂ ಫಿಸಿಕ್ಸ್ ಇದೆಯಪ್ಪ. ಸೊ ಫಿಸಿಕ್ಸ್ ಇಲ್ಲದೆ ಇರೋ ಎಕ್ಸಾಂಪಲ್ಲೇ ಇಲ್ಲ, ಫಿಸಿಕ್ಸ್ ಇಲ್ಲದೆ ಜೀವನನೇ ಇಲ್ಲ. ಫಿಸಿಕ್ಸ್ ಅನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಯು ಶುಡ್ ಫೈಂಡ್ ಫಿಸಿಕ್ಸ್ ಈಚ್ ಅಂಡ್ ಎವ್ರಿ ಎಕ್ಸಾಂಪಲ್ಸ್, ಈಚ್ ಅಂಡ್ ಎವ್ರಿ ಆಕ್ಟಿವಿಟೀಸ್ ಆಫ್ ಯುವರ್ ಲೈಫ್, ಮೈ ಡಿಯರ್ ಸ್ಟೂಡೆಂಟ್ಸ್. ದೆನ್ ಓನ್ಲಿ ಯು ಕ್ಯಾನ್ ಎಂಜಾಯ್ ಫಿಸಿಕ್ಸ್. ಫಿಸಿಕ್ಸ್ ಅಂದರೆ ನಾರ್ಮಲಿ ಏನಾಗುತ್ತೆ, ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ಯಾವಾಗ ಬೋರಿಂಗ್ ಆಗುತ್ತೆ ಗೊತ್ತಾ? ಸುಮ್ಮನೆ ಈಕ್ವೇಷನ್ಸ್ ಅನ್ನು ಬರ್ಕೊಂಡು, ಸುಮ್ಮನೆ ಥಿಯರಿಗಳನ್ನು ಹೇಳ್ಕೊಂಡು, ಏನೋ ಡಿರೈವೇಷನ್ಸ್ ಮಾಡ್ಕೊಂಡು ಹೋದ್ರೆ ಬೋರಿಂಗ್ ಆಗುತ್ತೆ. ಈ ಥರದ ಎಕ್ಸಾಂಪಲ್ಸ್ ಅನ್ನು ನಾವು ನುಡ್ಕೊಳ್ತಾ ಹೋದ್ರೆ ಡೆಫಿನೆಟ್ ಆಗಿ ನಮಗೆ ಫಿಸಿಕ್ಸ್ ಹೆಲ್ಪ್ ಆಗುತ್ತೆ, ಖುಷಿ ಕೊಡುತ್ತೆ. ಆಮೇಲೆ ನೋಡಿ, ಏನು ಯೂನಿವರ್ಸ್ ಹುಟ್ಟಿತು ಅಂತ ಹೇಳ್ತೀವಲ್ಲ, 15,000 ವರ್ಷನೋ 15,000 ಕೋಟಿ ವರ್ಷದಿಂದನೋ ಏನೋ ಹುಟ್ಟಿತು ಅಂತ ಹೇಳ್ತೀವಲ್ಲ, ಬಿಗ್ ಬ್ಯಾಂಗ್ ಆಗಿ. ಅವಾಗ ಇಡೀ ಯೂನಿವರ್ಸ್, ಅರ್ಥ ಅಲ್ಲ, ಇಡೀ ಯೂನಿವರ್ಸಿನ ಟೆಂಪರೇಚರು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಯು ನೋ ಹೌ ಮಚ್ ಇಟ್ ವಾಸ್? about 10 to the power of 39 ಕೆಲ್ವಿನ್. 10 to the power of 39 ಕೆಲ್ವಿನ್ ಅಂದರೆ ಎಷ್ಟು ಸದ್ಯಕ್ಕೆ ಕೆಲ್ವಿನ್ನು, ಸೆಲ್ಸಿಯಸ್ಸು, ಫ್ಯಾರನ್ ಹೀಟು ಅವನ್ನೆಲ್ಲ ಪೆಂಡಿಂಗಲ್ಲಿ ಇಟ್ಟಿರ್ತೀನಿ. ಆಮೇಲೆ ಅವಕ್ಕೆ ಏನೇನು ಕನೆಕ್ಷನ್ ಇದೆ, ಏನೇನು ಡಿಫ್ರೆನ್ಸ್ ಇದೆ ಅದೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಈ ವಿಡಿಯೋದಲ್ಲಿ ಸುಮ್ಮನೆ ನಿಮಗೆ ಫಿಸಿಕ್ಸ್ ರಿಲೇಟೆಡು, ಹೀಟ್ ರಿಲೇಟೆಡು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ಹೇಳ್ತಾ ಹೋಗ್ತೀನಿ. 10 power 39 ಕೆಲ್ವಿನ್ ಅಂದರೆ ಎಷ್ಟು ಸರ್? ಒಂದ್ರ ಮುಂದಕ್ಕೆ 39 ಸೊನ್ನೆ ಹಾಕಪ್ಪ, ಎಷ್ಟು ಬರುತ್ತೋ ಅದು 10 to the power of 39 ಕೆಲ್ವಿನ್. ಈಗ ನಿಮ್ಗೊಂದು ಐಡಿಯಾ ಕೊಡಬೇಕು ಅಂದರೆ, ಈಗ ನೀರು ಬಿಸಿ ಆಗುತ್ತಲ್ವಾ, ನೀರು ಬಿಸಿ ಆಗೋದು ಯಾವಾಗ? 100 ಡಿಗ್ರಿ ಸೆಲ್ಸಿಯಸ್, ಅದೇ ಬಾಯ್ಲ್ ಆಗೋದು 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿಯನ್ನು ನಾವು 373 ಕೆಲ್ವಿನ್ ಅಂತೀವಿ, ಅಥವಾ ಕೆಲ್ವಿನ್ ಅನ್ನು ಬಿಟ್ಬಿಡೋಣ, ಸೆಲ್ಸಿಯಸ್ ಅಲ್ಲೇ ಬರೆಯೋಣ. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಕುದಿಲಿಕ್ಕೆ ಶುರುವಾಗುತ್ತೆ. ಅಂದರೆ 10 to the power of 2, ಒಂದ್ರ ಮುಂದಕ್ಕೆ 2 ಸೊನ್ನೆ ಹಾಕಿದೆ. ಈಗ ಅದರ ಅನುಭವ ಇದೆ ನಿಮಗೆ, ಆ ಹೀಟ್ ಎಷ್ಟಿರುತ್ತೆ ಅಂತ ನಿಮಗೆ ಅನುಭವ ಇದೆ, ಆಯ್ತಾ? ಐಸ್ ಎಷ್ಟಿರುತ್ತೆ? 0, ಅಂದರೆ ಒಂದ್ರ ಮುಂದೆ 1 0 ಇಲ್ಲ, ಒಂದು ಮುಂದಕ್ಕೆ 1 ಇಲ್ಲ, 1 ಇಲ್ಲ, ಅಷ್ಟು ಲೋ ಟೆಂಪರೇಚರ್. ಸೊ ನಿಮ್ಗೊಂದು ಐಡಿಯಾ ಬರ್ತಾ ಇದೆ. ಚೆನ್ನಾಗಿ ಕಾದಿರೋ ಕಬ್ಬಿಣದ ರಾಡ್ ಎಷ್ಟಿರುತ್ತೆ? ಮೇ ಬಿ 1500 ಡಿಗ್ರಿ ಸೆಂಟಿಗ್ರೇಡ್. ಅರ್ಥ ಆಯ್ತಾ? ಈಗ ಟಂಗ್ಸ್ಟನ್ ಫಿಲಮೆಂಟ್, ಬಲ್ಬಿನ ಒಳಗಡೆ ಫಿಲಮೆಂಟ್ ಇರುತ್ತಲ್ಲ, ಅದು ಎಷ್ಟಿರುತ್ತೆ? ಅರೌಂಡ್ 2700 ಡಿಗ್ರಿ ಸೆಲ್ಸಿಯಸ್. ಅಂದರೆ ಈ ಟೆಂಪರೇಚರ್ನ ಒಂದು ಅನುಭವ ಸಿಕ್ಕಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಬರಬೇಕು ಅಂದರೆ. ಹಾಗೇ ನೀವು ಹೇಳ್ಕೊಂತ ಮುಂದಕ್ಕೆ ಹೋದರೆ, ಈ ಸೂರ್ಯ, ಅರ್ತ್ಗೆ ಎಷ್ಟೋ ದೂರದಲ್ಲಿದ್ದಾನೆ ಸೂರ್ಯ, ಅಲ್ಲಿಂದ ಬರೋ ಬಿಸಿಲೇ ನಮ್ಗೆ ಎಷ್ಟೋ ಸತಿ ಸಿಕ್ಕಾಬಟ್ಟೆ ಹೇಸೇನು ಹೀಟ್ ಅಂತ ಅನಿಸುತ್ತೆ ಅಲ್ವಾ? ತುಂಬ ಶಾಖ ಬರ್ತಾ ಇದೆ ಅಲ್ಲಿಂದ, ಅದು ತುಂಬ ಬಿಸಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಸೂರ್ಯನ ಸರ್ಫೇಸ್ ಇದೆಯಲ್ಲ, ಆನ್ ದ ಸರ್ಫೇಸ್ ಆಫ್ ದ ಸನ್, ಇದನ್ನ ಸನ್ ಅಂತ ಕರ್ಕೊಂಡ್ರೆ, ಇದು ಸರ್ಫೇಸ್ ಅಲ್ಲಿ ಎಷ್ಟಿದೆ ಗೊತ್ತಾ ಟೆಂಪರೇಚರು? ಅರೌಂಡ್ 6000 ಕೆಲ್ವಿನ್, ಅಥವಾ ಸದ್ಯಕ್ಕೆ ಸೆಲ್ಸಿಯಸ್ ಅಂತ ಬರಿತೀನಿ. ಆಕ್ಚುಲಿ ಇದು ರಾಂಗ್, ಬಟ್ ಎಕ್ಸ್ಪ್ಲನೇಷನ್ ಪರ್ಪಸ್ಗೆ ಓಕೆ. ಸೆಲ್ಸಿಯಸ್ಗೂ ಕೆಲ್ವಿನ್ಗೂ ಸಣ್ಣ ವ್ಯತ್ಯಾಸ ಇದೆ, ಅದನ್ನು ಆಮೇಲೆ ತಿಳ್ಕೊಳ್ಳೋಣ. ಸೊ ಆನ್ ದ ಸರ್ಫೇಸ್ ಆಫ್ ದ ಸನ್ ವಿ ಹ್ಯಾವ್ 6000 ಡಿಗ್ರಿ ಸೆಲ್ಸಿಯಸ್. ಅದು ಬಿಡಿ, ಅರ್ತಿನ ಏನಾದರೂ ಐಡಿಯಾ ಬರ್ತಾ ಇದೆಯಾ ಅಂದರೆ ಎಷ್ಟಿರ್ಬೋದು? ಸುಮ್ಮನೆ ಇವೆಲ್ಲ ಆ್ಯಕ್ಚುಲಿ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಮ್ಮದು ಇಮ್ಯಾಜಿನೇಷನ್ ಇಲ್ಲಿ ಮುಗಿದೋಗ್ಬಿಡುತ್ತೆ. ಯಾರು ಟಂಗ್ಸ್ಟನ್ ಫಿಲಮೆಂಟನ್ನು ಮುಟ್ಟಿ ಟೆಸ್ಟ್ ಮಾಡಲ್ಲ, ಕಾದಿರೋ ಕಬ್ಬಿಣನ ಯಾರು ಮುಟ್ಟಿ ಟೆಸ್ಟ್ ಮಾಡಲ್ಲ, ಅಥವಾ ಐಸನ್ನು ಮುಟ್ಬೋದು. ಕುದೀತಿರೋ ನೀರನ್ನು ಯಾರು ಟೆಸ್ಟ್ ಮಾಡೋಲ್ಲ. ನಾರ್ಮಲಿ ಸ್ನಾನ ಮಾಡಲಿಕ್ಕೆ ವಾರ್ಮ್ ಇರೋದು 40 ಡಿಗ್ರಿ 50 ಡಿಗ್ರಿ ಆದರೆ ಓಕೆ, ಅದನ್ನು ಮೀರಿ ಮುಂದಕ್ಕೆ ಹೋಯ್ತು ಅಂದರೆ ಚರ್ಮ ಸುಟ್ಟು ಹೋಗುತ್ತೆ, ಆಯಿತಾ? ಇವೆಲ್ಲ ಸುಮ್ಮನೆ ಪಿಕ್ಚರೈಸ್ ಮಾಡಿ ಇದೇ ಇಷ್ಟಿರ್ಬೋದು ಅಂದರೆ ಅದಿನ್ನೆಷ್ಟಿರ್ಬೋದು, ಈ ಥರ. ಡಿಯರ್ ಸ್ಟೂಡೆಂಟ್ಸ್, ಐ ಟೆಲ್ ಯು, ಫಿಸಿಕ್ಸನ್ನು ಕಲಿಬೇಕು ಅಂತಂದರೆ ಸ್ವಲ್ಪ ಇಮ್ಯಾಜಿನೇಷನ್ ಇರಬೇಕು. ಸುಮ್ಮನೆ ಮಕ್ಕಿ ಹೊಟ್ಕೊಂಡು ಹೋಗಬಾರ್ದು. ಸ್ವಲ್ಪ ಪಿಕ್ಚರೈಸ್ ಮಾಡ್ಕೋಬೇಕು, ಅದನ್ನು ಅಲ್ಲೇ ನಡೀತಾ ಇದೆಯೇನೋ ಅಂತ ಭಾವಿಸ್ಕೋಬೇಕು. ಆಗ ಮಾಡಿದಾಗ ಮಾತ್ರ ನೀವು ಫಿಸಿಕ್ಸ್ ವರ್ಲ್ಡ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ, ಫಿಸಿಕ್ಸ್ ಅನ್ನ ಚೆನ್ನಾಗಿ ಕಲಿತೀರಾ. ಬನ್ನಿ ವಾಪಸ್ ಇಲ್ಲಿ 1 ಕೋಟಿ ಕೆಲ್ವಿನ್ ಈ ತರ ನೀವು ಹೇಳ್ಕೊಳ್ತಾ ಹೋದ್ರೆ, ಅರ್ತ್, ಈಗ ನಾವೇನು ಭೂಮಿ ಮೇಲೆ ಇದೀವಲ್ಲ, ಯು ನೋ ವಿ ಆರ್ ಆಕ್ಚುಲಿ ಸಿಟ್ಟಿಂಗ್ ಆನ್ ಅ ವೆರಿ ಹಾಟ್ ಬೆಡ್. ಅರ್ತ್ ಅನ್ನೋದು ಸಿಕ್ಕಾಬಟ್ಟೆ ಬಿಸಿ. ಭೂಮಿ ಒಳಗಡೆ ಹೋಗ್ತಾ 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 ಇದನ್ನ ಅರ್ತ್ ಕ್ರಸ್ಟ್, ನಾವು ಇಲ್ಲಿದ್ದೀವಿ, ಮೇಲ್ಗಡೆ ಇದ್ದೀವಿ, ಆಯ್ತಾ? ಎಲ್ಲ ಕಾಂಟಿನೆಂಟ್ಸ್ ಮೇಲಿದಾವೆ.
ಅರ್ತಿನ ಒಳಗಡೆ ಬರ್ತಾ ಬರ್ತಾ ನೀವೆಲ್ಲ ಈ ಜಿಯೋಗ್ರಫಿನಲ್ಲಿ ಓದಿರ್ತೀರಾ, ಸೆಂಟರ್ ಆಫ್ ದಿ ಅರ್ತ್ ಈಸ್ ಇನ್ ದ ಲಿಕ್ವಿಡ್ ಫಾರಮ್, ಮೋಲ್ಟನ್ ಫಾರಮ್, ಅಂಡ್ ದೇರ್ ಆಲ್ಸೋ ಟೆಂಪರೇಚರ್ ಈಸ್ ನಿಯರ್ಲಿ 6000 ಕೆಲ್ವಿನ್, ರಫ್ಲಿ 6000 ಡಿಗ್ರಿ ಸೆಲ್ಸಿಯಸ್. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಸೆಲ್ಸಿಯಸ್ಗೂ ಕೆಲ್ವಿನ್ ಸಣ್ಣ ವ್ಯತ್ಯಾಸ ಇದೆ, ಅದು ಆಮೇಲೆ ಹೇಳ್ತೀನಿ. ಇದೇನಪ್ಪ ಸರ್ ಸೆಲ್ಸಿಯಸ್ ಅಂತಾರೆ, ಕೆಲ್ವಿನ್ ಅಂತಾರೆ, ಎರಡು ಸೇಮ್ ಅಂತಾರೆ, ಎರಡು ಸೇಮ್ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಓಕೆ, ಅಂದರೆ ಇದು ಎಲ್ಲ ಏನನ್ನು ನಮಗೆ ತೋರಿಸುತ್ತೆ, ಟೆಂಪರೇಚರ್ ಅನ್ನೋದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಟೈಮಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಈಗ ಬರೋಣ, ಇಲ್ಲಿ ಯೂನಿವರ್ಸ್ ಹುಟ್ಟಿದಾಗ 15,000 ಕೋಟಿ ವರ್ಷದಿಂದ ಹುಟ್ಟಿದಾಗ ಇಷ್ಟು ಟೆಂಪರೇಚರ್ ಇತ್ತು. ಈಗ ಓವರ್ ಆಲ್ ಯೂನಿವರ್ಸಿನ ಟೆಂಪರೇಚರ್ ಎಷ್ಟಿದೆ ಗೊತ್ತಾ? ಬರೀ 3 ಕೆಲ್ವಿನ್. ಟೆಂಪರೇಚರ್ ಕಡಿಮೆ ಆಗಿ 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 3 ಕೆಲ್ವಿನಿಗೆ ಬಂದಿದೆ. 3 ಕೆಲ್ವಿನ ಸರ್ ಹಾಗಾದ್ರೆ ನಮ್ಮ ಅರ್ತ್ ಮೇಲೆ ಎಷ್ಟೊಂದು ಟೆಂಪರೇಚರ್ ಇದೆ? ಎಸ್, ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ ಬಿಕಾಸ್ ವಿ ಆರ್ ಅಟ್ ಹೈಯರ್ ಟೆಂಪರೇಚರ್. ನಾವೇನಾದರೂ ಅರ್ತ್ ಏನಾದರೂ 3 ಕೆಲ್ವಿನಿಗೆ ಇದ್ದಿದ್ರೆ ಈ ಭೂಮಿನೇ ಇರ್ತಿರ್ಲಿಲ್ಲ, ಭೂಮಿ ಮೇಲೆ ಯಾವ ಜೀವನೂ ಇರ್ತಾ ಇರಲಿಲ್ಲ, ಮನುಷ್ಯರಂತೂ ಇರ್ತಾನೆ ಇರಲಿಲ್ಲ. 3 ಕೆಲ್ವಿನ್ ಅಂತಂದರೆ -270 ಡಿಗ್ರಿ ಸೆಂಟಿಗ್ರೇಡ್, ಐಸ್ ಟೆಂಪರೇಚರ್ಗಿನ ಎಷ್ಟೋ ಕೆಳಗಡೆಗೆ. ಅಂಥ ಟೆಂಪರೇಚರಲ್ಲಿ ಬದುಕೋದೇ ಸಾಧ್ಯ ಇಲ್ಲ, ಜೀವನೇ ಇರೋದಿಲ್ಲ. ಅದು ಇದು ಯೂನಿವರ್ಸಿನ ಓವರ್ ಆಲ್ ಟೆಂಪರೇಚರ್. ಇಡೀ ಯೂನಿವರ್ಸಿನ ಓವರ್ ಆಲ್ ಆವ್ರೇಜ್ ಟೆಂಪರೇಚರ್ ತೊಗೊಂಡ್ರೆ 3 ಕೆಲ್ವಿನ್. ಅರ್ಥ ಆಯ್ತಾ? ಸೊ ಈ ಇನ್ನೂ ಎಷ್ಟೋ ಪ್ಲಾನೆಟ್ಸ್ಗಳು, ಇನ್ನೂ ಎಷ್ಟೋ ಆಸ್ಟ್ರಾಯ್ಡ್ಸ್ಗಳು, ಇನ್ನೂ ಎಷ್ಟೋ ಗ್ಯಾಲಾಕ್ಸಿಗಳು, ಸ್ಟಾರ್ಗಳು ಅಂದರೆ ಇಂಟರ್ಸ್ಟೆಲ್ಲರ್ ಬಾಡಿಗಳು ಇನ್ನೂ ಕೂಡ ಅವು ವೆರಿ ಲೋ ಟೆಂಪರೇಚರಲ್ಲಿದ್ದಾವೆ. ಇನ್ನೂ ಕೆಲವು ತುಂಬ ಹೈಯರ್ ಟೆಂಪರೇಚರಲ್ಲಿದ್ದಾವೆ, ಕೆಲವು ಕಮ್ಮಿ ಆಗ್ತಾ 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 ಬರ್ತಾ ಇದ್ದಾವೆ, ಕೆಲವು ಗೇಷಿಯಸ್ ಫಾರ್ಮಲ್ಲಿದ್ದಾವೆ, ಇನ್ನು ಕೆಲವು ಸಾಲಿಡ್ ಫಾರ್ಮಿಗೆ ಕನ್ವರ್ಟ್ ಆಗವೆ. ಈ ಥರ ಇದು ನಡೀತಾ ಇರುತ್ತೆ. ಪ್ರಪಂಚ, ಪ್ರಕೃತಿ, ಬ್ರಹ್ಮಾಂಡ ಅದು ನಿರಂತರ. ಅದು ಅರ್ಥ ಆಯ್ತಾ? ಅದನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಕಲಿಯೋದೇ ಫಿಸಿಕ್ಸ್ ಅಷ್ಟೇನೆ. ಬನ್ನಿ, ಇಷ್ಟೆಲ್ಲ ಹೇಳಿದ ಮೇಲೆ ಈ ಚಾಪ್ಟರ್ನಲ್ಲಿ ನಾವು ಪದೇ 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 ಬಳಸುವಂಥ 2 ಪದ ಯಾವುದಪ್ಪ ಅಂದರೆ ಹೀಟ್ ಆ್ಯಂಡ್ ಟೆಂಪರೇಚರ್. ಹೀಟ್ ಆ್ಯಂಡ್ ಟೆಂಪರೇಚರ್. ಸರ್ ಹೀಟ್ ಆ್ಯಂಡ್ ಟೆಂಪರೇಚರ್ ಎರಡು ಒಂದೇನಾ? ಸಾಕಷ್ಟು ಸತಿ ನಮಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲ, ಎರಡು ಒಂದೇ ಅಲ್ಲ. ಹೀಟ್ ಅನ್ನೋದು ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೌಂಡ್ ಎನರ್ಜಿ ಇದೆ, ಲೈಟ್ ಎನರ್ಜಿ ಇದೆ, ಮ್ಯಾಗ್ನೆಟಿಕ್ ಎನರ್ಜಿ ಇದೆ, ಗ್ರಾವಿಟೇಷನಲ್ ಎನರ್ಜಿ ಇದೆ, ಬೇಕಾದಷ್ಟು ಎನರ್ಜಿಗಳಿದ್ದಾವೆ. ಅದೇ ಥರ ಹೀಟ್ ಈಸ್ ಆಲ್ಸೋ ಕೆಮಿಕಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಎನರ್ಜಿ ಇದಾವಲ್ಲ. ಸೋಲಾರ್ ಎನರ್ಜಿ ಈಸ್ ವೆರಿ ಕ್ಲೋಸ್ ಟು ಹೀಟ್ ಎನರ್ಜಿ ಅಥವಾ ಥರ್ಮಲ್ ಎನರ್ಜಿ. ಸೊ ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಆಮೇಲೆ ಈ ಹೀಟ್ ಅನ್ನೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಿಯುವಂಥ ಗುಣ ಇದೆ ಅದಕ್ಕೆ. ಎನರ್ಜಿನೇ ಅಷ್ಟು, ಇಟ್ ಆಲ್ವೇಸ್ ಫ್ಲೋಸ್. ಓಕೆ, ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಇಟ್ ಫ್ಲೋಸ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್, ಒನ್ ಬಾಡಿ ಟು ಅನದರ್ ಬಾಡಿ, ಒನ್ ಸಬ್ಸ್ಟೆನ್ಸ್ ಟು ಅನದರ್ ಸಬ್ಸ್ಟೆನ್ಸ್. ಅವಾಗಲೇ ನಾನು ಐರನ್ ರಾಡ್ ಎಕ್ಸಾಂಪಲ್ ಕೊಟ್ಟನಲ್ಲ. ಒಂದು ಐರನ್ ರಾಡನ್ನು ಬೆಂಕಿನಲ್ಲಿ ಹಿಡಿ, ಹೀಗೆ ಹಿಡ್ಕೊಳ್ಳಿ, ಆ ಕಡೆಯಿಂದ ಈ ಕಡೆಗೆ ಹೀಟ್ ಹರ್ಕೊಂಡು ಬರುತ್ತೆ. ಅಥವಾ ಒಂದು ಲೋಟ ಕಾಫಿ ತಗೊಳ್ಳಿ, ತಂದು ಟೇಬಲ್ ಮೇಲೆ ಇಡಿ, ಇಟ್ಟೊಂದು 10 ನಿಮಿಷ ಪೇಪರೋ ಏನೋ ನೋಡ್ತಾ ಕೂತ್ಕೊಳ್ಳಿ, ತಣ್ಣಗಾಗಿರುತ್ತೆ ಅದು. ಅಥವಾ ಒಂದು ಐಸ್ ಕ್ಯೂಬನ್ನು ತಂದು ಟೇಬಲ್ ಮೇಲೆ ಇಡಿ, ಪೇಪರ್ ನೋಡ್ತಾ ಇರಿ, ಅಥವಾ ಬ್ರಷ್ ಮಾಡ್ಕೊಂಡು ಬನ್ನಿ, ಐಸ್ ಕ್ಯೂಬ್ ಕರಗೋಗಿರುತ್ತೆ. ನೋಡಿ, ಥರ್ಮಲ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆರಿಮೆಂಟ್ಸನ್ನು ಮನೆಯಲ್ಲೇ ಮಾಡಿ ಬಿಸಾಕ್ಬೋದು ನೀವು. ಏನು ಅದಕ್ಕೇನು ದೊಡ್ಡ ಲ್ಯಾಬೊರೇಟರಿ ಸೆಟ್ ಮಾಡಬೇಕಾಗಿಲ್ಲ. ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್ ಯು ಕ್ಯಾನ್ ಎಕ್ಸಿಕ್ಯೂಟ್. ಆಯಿತಾ? ಸೊ ನೆಲದ ಮೇಲೆ ನೀವು ಐಸ್ ಕ್ಯೂಬ್ ಇಡಿ ಅಥವಾ ಟೇಬಲ್ ಮೇಲೆ ಐಸ್ ಕ್ಯೂಬ್ ಇಡಿ, ಅದು ಕರಗಿ ನೀರಾಗಿ ಹೋಗ್ಬಿಟ್ಟಿರುತ್ತೆ. ಸೊ 2 ಎಕ್ಸಾಂಪಲ್ಸಲ್ಲಿ, ಒಂದು ಮೊದಲನೇದು ಕಾಫಿ ಲೋಟ, ಕಾಫಿ ವಿತ್ ಕಪ್, ಅಂಡ್ ನೆಕ್ಸ್ಟ್ ಐಸ್ ಕ್ಯೂಬ್. ಕಾಫಿ ಎಕ್ಸಾಂಪಲ್ ಅಲ್ಲಿ ಹೀಟ್ ವಾಸ್ ಫ್ಲೋಯಿಂಗ್ ಫ್ರಮ್ ಕಾಫಿ, ಕಪ್ ಆಫ್ ಕಾಫಿ, ಆಯ್ತಾ, ಟು ದ ಸರೌಂಡಿಂಗ್. ಇನ್ ದ ಕೇಸ್ ಆಫ್ ಐಸ್ ಕ್ಯೂಬ್, ಹೀಟ್ ವಾಸ್ ಫ್ಲೋಯಿಂಗ್ ಫ್ರಮ್ ಸರೌಂಡಿಂಗ್ ಟು ಐಸ್ ಕ್ಯೂಬ್. ಇಲ್ಲಿ ಫಸ್ಟ್ ಕೇಸಲ್ಲಿ ಏನಾಯಿತು, ಕಾಫಿ ವಾಸ್ ಅಟ್ ಹೈಯರ್ ಟೆಂಪರೇಚರ್ ಅಂಡ್ ಸರೌಂಡಿಂಗ್ ವಾಸ್ ಅಟ್ ಲೋಯರ್ ಟೆಂಪರೇಚರ್. ನೆಕ್ಸ್ಟ್ ಕೇಸಲ್ಲಿ ಸರೌಂಡಿಂಗ್ ವಾಸ್ ಅಟ್ ಹೈಯರ್ ಟೆಂಪರೇಚರ್, ಈ ಐಸ್ ಈಸ್ ಅಟ್ ಲೋಯರ್ ಟೆಂಪರೇಚರ್. ಅದರ ಅರ್ಥ ಏನು ನೋಡಿ, ಇಲ್ಲಿ ಟೆಂಪರೇಚರ್ ಅನ್ನೋ ಪದ ಬಳಸ್ತಾ ಇದ್ದೀನಿ. ಹೀಟ್ ಅನ್ನೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಿಯುತ್ತೆ. ಹಾಗೆ ಹರಿಬೇಕು ಅಂತಂದ್ರೆ ಡಿಫರೆಂಟ್ ಟೆಂಪರೇಚರ್ಸ್ ಇರಬೇಕು. ಹೀಟ್ ಫ್ಲೋಸ್ ಫ್ರಮ್ ಹೈಯರ್ ಟೆಂಪರೇಚರ್ ರೀಜನ್ ಟು ಲೋಯರ್ ಟೆಂಪರೇಚರ್ ರೀಜನ್. ಇಟ್ ಮೇ ಬಿ ಫ್ರಮ್ ಕಾಫಿ ಟು ಸರೌಂಡಿಂಗ್ ಆರ್ ಸರೌಂಡಿಂಗ್ ಟು ಐಸ್ ಕ್ಯೂಬ್. ಸೊ ಟೆಂಪರೇಚರ್ ಅಂದ್ರೆ ಏನು ಸರ್? ಈಗ ನೋಡಿ, ಹೀಟ್ ಕಂಟೆಂಟ್ ಜಾಸ್ತಿ ಇದ್ರೆ ಬಿಸಿ ಇದೆ ಅಂತ ಹೇಳ್ತೀವಿ, ಹೀಟ್ ಕಂಟೆಂಟ್ ಕಡಿಮೆ ಇದ್ರೆ ತಣ್ಣಗಿದೆ ಅಂತ ಹೇಳ್ತೀವಿ. ಈ ಬಿಸಿ ಅಥವಾ ತಣ್ಣಗೆ ಇದೆ ಅಂತ ಹೇಳ್ತಾರಲ್ಲ, ಅದನ್ನ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಅಂತ. ಹೌ ಹಾಟ್ ಇಟ್ ಈಸ್, ಹೌ ಕೋಲ್ಡ್ ಇಟ್ ಈಸ್, ಇದನ್ನ ಮೆಷರ್ ಮಾಡೋದೇ ಟೆಂಪರೇಚರ್. ಹಾಗಾದ್ರೆ ಟೆಂಪರೇಚರ್ಗೆ ಡೆಫಿನೇಷನ್ ಬರೀರಿ ನೋಡೋಣ. ಎಸ್, ಇಟ್ ಈಸ್ ದ ಮೆಷರ್ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಈಸ್ ನೋನ್ ಆಸ್ ಟೆಂಪರೇಚರ್. ಸೊ 2 ಡೆಫಿನೇಷನ್ ಬಂತಲ್ವಾ? ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ವಿಚ್ ಫ್ಲೋಸ್ ಫ್ರಮ್ ಹೈಯರ್ ಟೆಂಪರೇಚರ್ ಟು ಲೋಯರ್ ಟೆಂಪರೇಚರ್. ಟೆಂಪರೇಚರ್ ಈಸ್ ಅ ಮೆಷರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಅಂಡ್ ಹೀಟ್, because it is energy, its SI unit is joule and the CGS unit is calorie.
Temperature is also a physical quantity. Its SI unit is Kelvin, CGS unit is degree Celsius. Okay, coming to these two, 1 calorie is equal to 4.186 joule conversion. Normally ನಾವು ಈ ಬಾಡಿ ಎನರ್ಜಿಯನ್ನ ಫ್ಯಾಟ್ ಅನ್ನ ಮೆಷರ್ ಮಾಡೋದು ಕ್ಯಾಲೋರಿನಲ್ಲೇ. ಈ ಎಕ್ಸಸೈಸ್ ಮಾಡಬೇಕಾದ್ರೆ ಇಷ್ಟು ಕ್ಯಾಲೋರಿ ಬರ್ನ್ ಮಾಡಿದೆ, ವಾಕ್ ಮಾಡಿದಾಗ ಇಷ್ಟು ಕ್ಯಾಲೋರಿ ಎನರ್ಜಿಯನ್ನು ಬರ್ನ್ ಮಾಡಿದೆ ಅಂದ್ರೆ ಅಷ್ಟು ನಾನು ಎನರ್ಜಿಯನ್ನು ಸ್ಪೆಂಡ್ ಮಾಡಿದೆ ಅಂತ ಅರ್ಥ. CGS ಯೂನಿಟ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಬಟ್ ಸೈಂಟಿಫಿಕ್ ಬಂದಾಗ ನೀವು ಯಾವಾಗಲೂ ಜೌಲ್ ಅನ್ನೇ ಉಪಯೋಗಿಸಬೇಕು. ಓಕೆ, ಇಲ್ಲಿ ಕ್ಯಾಲೋರಿಗೂ ಜೌಲ್ಗೂ ಕನೆಕ್ಷನ್ ಕೊಟ್ಟೆ, ಡಿಗ್ರಿ ಸೆಲ್ಸಿಯಸ್ಗೂ ಕೆಲ್ವಿನ್ಗೂ ಏನಾದ್ರು ಕನೆಕ್ಷನ್ ಇದೆಯಾ ಸರ್? ಎಸ್ ಇದೆ. ಸದ್ಯಕ್ಕೆ ರಿಲೇಷನ್ ಬರ್ದಿರ್ತೀನಿ, ಆ ರಿಲೇಷನ್ ಹೆಂಗ್ ಬಂತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, 1 ಕೆಲ್ವಿನ್ ಅಥವಾ ಟಿ ಕೆಲ್ವಿನ್, ನಾರ್ಮಲಿ ಟೆಂಪರೇಚರ್ ನ ಕ್ಯಾಪಿಟಲ್ ಟಿ ನಲ್ಲಿ ಮೆನ್ಷನ್ ಮಾಡ್ತಾರೆ. ಕ್ಯಾಪಿಟಲ್ ಟಿ ನಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಕೆಲ್ವಿನ್ ನಲ್ಲಿ ಮೆಷರ್ ಮಾಡ್ತಾವ್ರೆ ಅಂತ ತಿಳ್ಕೋಬೇಕು. ಸ್ಮಾಲ್ ಟಿ ನಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ ಅಲ್ಲಿ ಮೆಷರ್ ಮಾಡ್ತಾರೆ ಅಂತ ತಿಳ್ಕೋಬೇಕು. ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಸೆಲ್ಸಿಯಸ್ ಅನ್ನು ಉಪಯೋಗಿಸೋದು ಆಯ್ತಾ. ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಂಟಿಗ್ರೇಡ್ ಅಂತೀವಿ, ಅಥವಾ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್ ಅಂತೀವಿ. ಇಲ್ಲೆಲ್ಲ ಸೆಂಟಿಗ್ರೇಡೇ ಬರ್ತಿರೋ ಡೇ ಟು ಡೇ ಲೈಫ್. ಬಟ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಬಂದಾಗ SI ಯೂನಿಟ್ ಅನ್ನೇ ಬಳಸಬೇಕು. ಓಕೆ, ಕೆಲ್ವಿನ್ಗೂ ಸೆಂಟಿಗ್ರೇಡ್ಗೂ ಕನೆಕ್ಷನ್ ಏನಪ್ಪ ಅಂತಂದ್ರೆ, ಕೆಲ್ವಿನ್ ಈಸ್ ಈಕ್ವಲ್ ಟು ಟಿ ಪ್ಲಸ್ 273. ಎಷ್ಟು ಸೆಂಟಿಗ್ರೇಡ್ ಇರುತ್ತೋ ಅದಕ್ಕೆ 273 ಅನ್ನು ಆಡ್ ಮಾಡಿದ್ರೆ ಬರೋದು ಕೆಲ್ವಿನ್. ಇವಾಗ ಇಲ್ಲಿಗೆ ಬರೋಣ. ವಾಟರ್ 100 ಡಿಗ್ರಿ ಸೆಂಟಿಗ್ರೇಡ್, 100 ಡಿಗ್ರಿ ಸೆಂಟಿಗ್ರೇಡ್. ಇದನ್ನ ಕನ್ವರ್ಟ್ ಮಾಡ್ರಪ್ಪ. ಎಸ್ ಸರ್, 273 ಆಡ್ ಮಾಡ್ತೀನಿ. ಬಂದಿದ್ದೇನು? 373 ಕೆಲ್ವಿನ್. ಇದನ್ನ ಡಿಗ್ರಿ ಕೆಲ್ವಿನ್ ಅಂತ ಬರೀಬಾರ್ದು, ರೂಲ್ ಅದು. ಡಿಗ್ರಿ ಕೆಲ್ವಿನ್ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನೇನು ರೂಲ್ ಫಾಲೋ ಮಾಡಬೇಕು ಅಂತ. ಸೊ ಕೆಲ್ವಿನ್ ಟು ಸೆಂಟಿಗ್ರೇಡ್ ಕನೆಕ್ಷನ್. ಸೆಂಟಿಗ್ರೇಡ್ ಅನ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 273 ಅನ್ನ ಆಡ್ ಮಾಡಿ. ಕಾನ್ವರ್ಸ್ಲಿ ಸೆಂಟಿಗ್ರೇಡ್ ಟು ಕೆಲ್ವಿನ್, ಟಿ ಮೈನಸ್ 273 ಅಷ್ಟೇ. ಈಗ ಯಾವುದೋ ಒಂದು ಟೆಂಪರೇಚರ್ 100 ಕೆಲ್ವಿನ್ ಇದೆ ಅಂತ ಇಟ್ಕೊಳ್ಳೋಣ, ಅದನ್ನ ಸೆಂಟಿಗ್ರೇಡಿಗೆ ಬರೀರಿ ಅಂದ್ರೆ ಇಟ್ ಈಸ್ -173 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಸೊ ಒಂದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಸೆಂಟಿಗ್ರೇಡ್ ಅಲ್ಲಿ ಟೆಂಪರೇಚರ್ ನೆಗೆಟಿವ್ ಇರಬಹುದು, ಆದರೆ ಕೆಲ್ವಿನ್ ಅಲ್ಲಿ ನೆಗೆಟಿವ್ ಆಗೋದಿಲ್ಲ. ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆಮೇಲೆ ಈ ಟೆಂಪರೇಚರ್ ಅನ್ನ ಮೆಷರ್ ಮಾಡಬೇಕು ಅಂದ್ರೆ ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಆ ಇನ್ಸ್ಟ್ರೂಮೆಂಟ್ ಅನ್ನ ಥರ್ಮೋಮೀಟರ್ ಅಂತ ಕರೀತಾರೆ. ಥರ್ಮೋಮೀಟರ್ನ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಅದನ್ನ ಡಿಸೈನ್ ಮಾಡ್ತಾರೆ. ಆಮೇಲೆ ಥರ್ಮೋಮೀಟರ್ ನಲ್ಲಿ ಫಿಕ್ಸ್ಡ್ ಪಾಯಿಂಟ್ಸ್ ಅಂದ್ರೆ ಏನು, ಲೋಯರ್ ಫಿಕ್ಸ್ಡ್ ಪಾಯಿಂಟ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂದ್ರೆ ಏನು, ಆಮೇಲೆ ಡಿಫ್ರೆಂಟ್ ಟೆಂಪರೇಚರ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್ ಅಂದ್ರೆ ಏನು, ಸೆಂಟಿಗ್ರೇಡ್ ಸ್ಕೇಲ್, ಇನ್ನೂ ಒಂದಿದೆ ಫ್ಯಾರನ್ ಹೀಟ್ ಅಂತ. ಆಕ್ಚುಲಿ ನಮಗೆ ಜ್ವರ ಬಂದ್ರೆ ಫ್ಯಾರನ್ ಹೀಟ್ ಅಲ್ಲೇ ಬರೆಯೋದು. 97 ಇದೆ, 100 ಇದೆ ಅಂದ್ರೆ ಏನು ಗೊತ್ತಾ, 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲ, ಅದು 100 ಡಿಗ್ರಿ ಫ್ಯಾರನ್ ಹೀಟ್ ಅಂತ. ಕೋವಿಡ್ ಟೈಮಲ್ಲೆಲ್ಲ ಜಾಸ್ತಿ ಈ ಟೆಂಪರೇಚರ್ ಬಗ್ಗೆ ಹೇಳ್ತಾ ಇದ್ರು. ಅದೇ ಜ್ವರ ಬಂತು ಅಂದರೆ ಅದು 100 ಆಗಲಿ 98 ಆಗಲಿ 101 ಆಗಲಿ ಇಟ್ ಈಸ್ ಫ್ಯಾರನ್ ಹೀಟ್ ಓನ್ಲಿ, ನಾಟ್ ಇನ್ ದ ಸೆಲ್ಸಿಯಸ್. ಸೊ ಫ್ಯಾರನ್ ಹೀಟ್ಗೂ ಸೆಲ್ಸಿಯಸ್ಗೂ ಕೆಲ್ವಿನ್ಗೂ ಏನು ಕನೆಕ್ಷನ್ ಇದೆ ಇವನ್ನೆಲ್ಲ ನಾನು ಡೀಟೇಲ್ ಆಗಿ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.